ಮಾಡಿ ಕೊಡ್ತೀರಾ ಹಿಡ್ಕೋ ವಿನಯ್ ಸೋಮಣ್ಣ ಅವ್ರ ಕೈ ಕೊಡಿ ಒಂಚೂರು. ಆಯ್ತು ಅಲ್ಲಿ ನೋಡಿ ಸರಿ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ನಿಮಿಷ ಹಂಗೆ ಬಾಣ ಇಲ್ಲಿ ಬಟ್ಟೆ ಬಿಡೋಣ ಹಂಗೇನೆ ಸ್ವಲ್ಪ ಹಿಂದೆ ಸರ್ ಅಲ್ಲೋ ಸರ್ ವಿಜಯ್ ಅಲ್ಲೋಗಿ ಸರ್ ಇರೋಣ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕರ್ನಾಟಕ ಸರ್ಕಾರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನು ರಚನೆ ಮಾಡಿ ಅದರ ಮುಖಾಂತರ ಸರ್ಕಾರ ಕೊಟ್ಟಂಥ 5 ಗ್ಯಾರಂಟಿಗಳು ಏನು ಯಾರು ತಲುಪಬೇಕಾಯ್ತು ಅವ್ರು ತಲುಪ್ತಾ ಇದೆಯಾ, ಗೃಹಿಣಿಯರಿಗೆ ತಲುಪ್ತಾ ಇದೆಯಾ, ಅಲ್ಲೇನು ಲೋಪದೋಷಗಳಾಗಿದ್ದಾವೆ, ಅಲ್ಲೇನು ತೊಂದರೆ ಆಗಿದ್ದಾವೆ, ಯಾರಿಗೆ ಯಾವ ಕಾರಣಕ್ಕೆ ಸಿಗ್ತಾ ಇಲ್ಲ, ಮತ್ತು ಇನ್ಯಾರದರಿಂದ ಫಲಾನುಭವಿಗಳು ಕೈ ಬಿಟ್ಟಿದ್ದಾರೆ ಅದನ್ನೆಲ್ಲ ತಿರ್ಗಿ ಸೇರಿಸ್ತಕ್ಕಂಥದ್ದು. ಇದಕ್ಕೋಸ್ಕರ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ಸರ್ಕಾರ ಜಾರಿಗೆ ತಂದಿದೆ. ಅದು ಈ ದಿನ ನಮ್ಮ ಕೃಷ್ಣರಾಜ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ವಿನಯ್ ಕುಮಾರ್ ಅವ್ರನ್ನ ಅಧ್ಯಕ್ಷನಾಗಿ ಮಾಡಿದ್ದೇವೆ. ಜೊತೆಗೆ 8 ಸದಸ್ಯರುಗಳನ್ನ ಎಲ್ಲ ವರ್ಗಗಳಿಂದ ಎಲ್ಲ ಭಾಗಗಳಿಂದ ಸೇರಿದಂಥ 8 ಜನಗಳನ್ನ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇವರೆಲ್ಲರೂ ಸೇರಿ ಸರ್ಕಾರದ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ಬರದಲ್ಲಿ ಏನು ಲೋಪದೋಷಗಳಾಗಿದೆ ಅದನ್ನು ಸರಿಪಡಿಸಿ ಇನ್ನೂ ಹೆಚ್ಚು ಜನಕ್ಕೆ ಇದು ಸಿಗ್ತಕ್ಕಂಥ ಕೆಲಸಗಳಿಗೆ ಎಲ್ಲ ತೊಡಗಿಸ್ಕೊಳ್ತಾರೆ. ಅದಕ್ಕೆ ಈ ದಿನ ಇವರು ಅಧಿಕಾರ ಸ್ವೀಕಾರ ಮಾಡಿ ಅಧಿಕಾರಕ್ಕೆ ಇವತ್ತು ಪ್ರಾರಂಭ ಮಾಡ್ತಾರೆ ಸಮಿತಿ ಎಲ್ಲರೂ ಕೂಡ ಇದರ ಫಲಾನುಭವಿಗಳ ಹುಡುಕಿ ಎಲ್ಲರಿಗೂ ಸಿಗ್ತಕ್ಕಂಥ ಕೆಲಸಕ್ಕೆ ಸಂಪೂರ್ಣ ಎಲ್ಲ ಸದಸ್ಯರು ಅಧ್ಯಕ್ಷರು ಕೆಲಸ ಮಾಡ್ತಾರೆ, ಯಶಸ್ವಿಯಾಗಿ ಕೆಲಸ ಮಾಡಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನಸಾಮಾನ್ಯರ ಕಷ್ಟಗಳನ್ನು ಅರಿತು ಅವರಿಗೆ ಪಂಚ ಗ್ಯಾರಂಟಿಗಳನ್ನು ಯೋಜನೆಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದನ್ನು ಸಾಕಾರ ಮಾಡಿದ್ರು. ಈ ಕಾರ್ಯಕ್ರಮವನ್ನು ನಾವು ಕೃಷ್ಣರಾಜ ಕ್ಷೇತ್ರದಲ್ಲೂ ಸಹ ಅದೇ ರೀತಿ ನಡೆಸ್ಕೊಂಡು ನಮ್ಮ ಮಾರ್ಗದರ್ಶಕರಾದಂಥ MK ಸೋಮಶೇಖರ್ ಅವರು ಮುಂದೆ ಅವ್ರಿಗೆ ಹೆಸರು ಬರುವಂಥ ಕೆಲಸಗಳನ್ನು ಕ್ಷೇತ್ರದಲ್ಲಿ ನಾವು ಮಾಡ್ತೀವಿ. ಯಾವ್ಯಾವ ಬಡ ಜನತೆಗೆ ಈ ಅನುಕೂಲಗಳು ಸಿಕ್ಕಿಲ್ಲ ಅವ್ರಿಗೆ ಅನುಕೂಲತೆಗಳನ್ನು ಮಾಡಿಕೊಡೋದ್ರಲ್ಲಿ ನಾವು ಯಶಸ್ವಿ ಕಾಣೋದು ಅಂತ ನಮ್ಮ ಸೇವೆ. ಸೋಮಣ್ಣವರು ನನಗೆ ಈ ಅಧಿಕಾರನ ನನ್ನ ಕೈ ಕೊಟ್ಟಿದ್ದಾರೆ. ಅವ್ರ ಹೆಸರು ಉಳಿಸುವಂಥ ಕೆಲಸಗಳನ್ನ ನಾನು ಇನ್ನು ಮುಂದೆ ಮಾಡ್ಕೊಂಡು ಹೋಗ್ತೀನಿ. ಪ್ರತಿ ಬೂತ್ ವೈಸಲ್ಲೂ ನಮ್ಮ ಯಾರು ಫಲಾನುಭವಿಗಳು ಯಾರಿಗಾಗಿಲ್ಲ ಪ್ರತಿ ಬೂತ್ ವೈಸು KR ಕ್ಷೇತ್ರದ ಪೂರ್ತಿಯಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಮೂಲಕ ಶಾಸಕರಾದಂತಹ MK ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಹಾಗೂ ನಗರದ ಅಧ್ಯಕ್ಷರಾದಂತಹ ಕಾಂಗ್ರೆಸ್ R ಮೂರ್ತಿ ಅವರ ಸಮ್ಮುಖದಲ್ಲಿ ಈ ಕಚೇರಿಯನ್ನು ಓಪನ್ ಆಗಿದೆ. ಹಾಗೂ ನಮ್ಮ ಅಧ್ಯಕ್ಷರಾದಂತಹ ನವೀನ್ ಕುಮಾರ್ ಅವರ ವಿನಯ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಚೇರಿಯಲ್ಲಿ ಕುಂದುಕೊರತೆ ಸಮಸ್ಯೆಗಳನ್ನು ನಾವು ಈ ನಮ್ಮ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿಯವರು ಈ ಯೋಜನೆಗಳು ಏನು ಮಾಡಿದ್ದಾರೋ ಆ ಯೋಜನೆಯಲ್ಲಿ ಯಾರಿಗೆ ತಲುಪ್ತಾ ಇಲ್ಲ ಅಂತ ಕುಂದುಕೊರತೆ ಮಾಡಿ ಅವ್ರಿಗೆ ಆ ಯೋಜನೆಗಳನ್ನು ತಲುಪಿಸುವ ಇದು ಕಚೇರಿಯನ್ನು ಉದ್ಘಾಟನೆ ಮಾಡಿದೆ.